ನಿಮ್ಮ ಜಾಗದಲ್ಲಿ ಕೂತು ಕಚೇರಿ ನಡೆಸೋ ಯೋಗ್ಯತೆ ನಮಗಿದೆಯಾ ಅಂತ. ನಮ್ಮ ಬಗ್ಗೆ ನಮಗೇ ನಂಬಿಕೆ ಇರಬೇಕು ಕಂದ. ಒಂದು ಕೆಲಸ ಮಾಡಿ, ಈಗ ನೀವಿಬ್ರು ನನ್ನ ಎದುರಿಗೆ ಕಚೇರಿ ಥರನೇ ನಡೆಸಿ. ಒಂಥರ ತಾಲೀಮ್ ಥರನೂ ಆಗುತ್ತೆ. ಯಾಕೋ ಶ್ರುತಿ ತಪ್ತಾ ಇದೆ? ಕ್ಷಮಿಸಿ ಮಾವ. ನೀನು ಕಚೇರಿ ಕೊಡ್ತಿರ್ತೀಯಲ್ಲ, ಆಗ ಇದೇ ಥರ ಆದರೆ ಬಂದಿರೋ ಶ್ರೋತೃಗಳು ಮುಂದೆ ಹೀಗೆ ಹೇಳೋಕ್ಕಾಗತ್ತಾ? ಇಲ್ಲ ಮಾವ, ಹಾಗಾಗೋದಿಲ್ಲ. ಇನ್ನ ಹೆಚ್ಚಿನ ಅಭ್ಯಾಸ ಮಾಡ್ತೀನಿ. ಸಾರಿಪ್ಪ. ಸಾರಿ ಕೇಳುವಂಥ ತಪ್ಪು ನೀನೇನು ಮಾಡಿಲ್ವಲ್ಲ. ಮಕ್ಕಳ ತಪ್ಪಿಗೂ ಹೆತ್ತೋರ್ ಹೊಣೆ ಅಲ್ವಾ ಮಾವ. ಸೂರ್ಯ ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ಸಮರ್ಥಗೂ ಅವನಿಗೂ ಇದೇ ಕೈಯಲ್ಲಿ ತುತ್ತು ಕೊಟ್ಟು ಬೆಳೆಸಿದ್ದೀನಿ. ಆದರೂ ಅವರಿಬ್ರು ಸೂರ್ಯ ನಡ್ಕೊಂಡಿದ್ದ ರೀತಿಗೆ ಅವನು ಹೆತ್ತವರಾಗಿ ನಾವು ಕ್ಷಮೆ ಕೇಳ್ತೀವಿ. ದಯವಿಟ್ಟು ನೊಂದ್ಕೋಬೇಡಿಪ್ಪ. ಅವನು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ನನಗೂ ನೊಂದ್ಕೋಬೇಡ ಅಂತೀರ, ಆದರೆ ಮಗ ಹಾಳಾಗ್ತಾ ಇದ್ದಾನಲ್ಲ ಅಂತ ನೊಂದ್ಕೊಂಡಿರೋ ನಿಮ್ಮ ನೋವಿನ ಮುಂದೆ ನಂತ ಯಾವ ಮಹಾ? ಅದಿನ್ನೂ ಚಿಗುರು. ಅದರ ಮೇಲೆ ಈ ಬೇರಿಗೆ ಯಾತ್ರ ಕೋಪ. ಆದರೆ ಅವನ್ನ ಸರಿದಾರಿಗೆ ಯಾಕೆ ತರೋದು ಅನ್ನೋದೇ ನನ್ನ ಚಿಂತೆ. ಸೂರ್ಯನ ಸರಿದಾರಿ ತರೋಕೆ ಒಂದು ಹುಡುಗಿ ಬರ್ತಾಳೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅವನ ಜಾತಕ ನೋಡಿದ ಅವಧಾನಿಗಳು ಹೇಳಿದ್ರಲ್ಲಪ್ಪ. ಆದರೆ ಆ ಕಾಯೋದು ಎಲ್ಲಿ ಮುಗಿಯುತ್ತೋ ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಮಸ್ಕಾರ ರಂಗರಾವ್ ಅವ್ರಿಗೆ. ನಮಸ್ತೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾನು ಹೇಳಿದ್ನಲ್ಲ ಅವಧಾನಿಗಳೇ, ನನ್ನ ಮೊಮ್ಮಗನ ವಿಷಯ. ಅವನೊಬ್ಬ
ನಮ್ಮ ವಂಶದಲ್ಲಿ ಅಪವಾದ ಹುಟ್ಟಿ ನಮಗೆಲ್ಲರಿಗೂ ನೋವು ಕೊಡ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ ಗ್ರಹಚಾರ ಅನ್ನೋದು. ಗ್ರಹಚಾರ ನಮ್ಮನ್ನ ಗೊಂಬೆ ಆಡಿಸ್ದಂಗೆ ಆಡಿಸುತ್ತೆ. ಗ್ರಹಚಾರ ಏನಾದರೂ ಕೆಟ್ಟರೆ ಒಳ್ಳೆಯವರು ಕೆಟ್ಟವರಾಗ್ತಾರೆ, ಕೆಟ್ಟವರು ಒಳ್ಳೆಯವರಾಗ್ತಾರೆ. ನಮ್ಮ ಮಗ ಸೂರ್ಯ ಯಾಕೆ ಹೀಗಾಡ್ತಿದ್ದಾನೆ? ನಿಮ್ಮ ಮಗ ನಡ್ಕೊಂಡಿದ್ದ ರೀತಿನ ನೀವು ಫೋನಲ್ಲಿ ಹೇಳಿದ್ರಲ್ಲ, ನಾನು ಎಲ್ಲಾನು ತಾಳೆ ಹಾಕಿ ನೋಡಿದೆ. ಸದ್ಯಕ್ಕೆ ನಿಮ್ಮ ಚಿಕ್ಕ ಮಗನ ಗ್ರಹಗತಿಗಳು ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ಶ್ರವಣ ನಕ್ಷತ್ರದಲ್ಲಿ ಕುಜ ಇದ್ದಾನೆ, ಜೊತೆಗೆ ಕೇತು ದಶೆಯಿಂದ ರವಿ ಭುಕ್ತಿ ನಡೀತಾ ಇದೆ. ಹೀಗಾಗಿ ಅವನ ಸ್ವಭಾವ ಸ್ವಲ್ಪ ದಿವಸ ಏರ್ಪೇರಿರುತ್ತೆ. ಕೋಪಕ್ಕೆ ಆತುರಕ್ಕೆ ಬುದ್ಧಿ ಕೊಟ್ಟು ತೊಂದರೆ ತಂದ್ಕೋತಾನೆ. ಇದಕ್ಕೆ ಪರಿಹಾರ? ಕರ್ಮಫಲ ಪೂರ್ತಿಯಾಗಿ ತಪ್ಪಿಸೋದು ಅಸಾಧ್ಯ. ಅಂದರೆ ತೀವ್ರತೆನ ಕಡಿಮೆ ಮಾಡ್ಕೋಬಹುದಷ್ಟೇ. ಅಷ್ಟರ ಮಟ್ಟಿಗಾದರೂ ಗ್ರಹಚಾರ ಕಡಿಮೆ ಆದರೆ ಸಾಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ದಯವಿಟ್ಟು ತಿಳಿಸಿ ಪುಣ್ಯ ಕಟ್ಕೊಳ್ಳಿ. ತೋಳಿ, ಇದು ಮೂಕಾಂಬಿಕಾ ದೇವಸ್ಥಾನದ ಬ್ರಹ್ಮೋತ್ಸವ. ತಾವುಗಳೆಲ್ಲ ಕುಟುಂಬ ಸಮೇತರಾಗಿ ಹೋಗಿ ಸೇವೆ ಮಾಡಿ ಆಕೆ ದರ್ಶನ ಪಡ್ಕೊಳ್ಳಿ. ಅಂದ್ರೆ ಸೂರ್ಯನ ಜೊತೆ ಕರ್ಕೊಂಡು ಹೋಗ್ಬೇಕಾ? ಹೌದು, ಸೂರ್ಯನ ತಪ್ಪದೆ ಕರ್ಕೊಂಡು ಹೋಗಿ ಅಲ್ಲಿ ಅವನ ಹೆಸರಿನಲ್ಲಿ ಕುಂಕುಮಾರ್ಚನೆ ಅಭಿಷೇಕ ಮಾಡಿಸಿ. ಈ ದೇವಿ ದರ್ಶನ ಆದಮೇಲೆ ಅವ್ನು ನಾವು ಹೇಳ್ದಂಗೆ ಕೇಳ್ತಾನೆ ಅಂತೀರಾ? ನೀವು ಹೇಳ್ದಂಗೆ ಕೇಳೋದಷ್ಟೇ ಅಲ್ಲ, ಗುರು ಹಿರಿಯರು ಅಂದರೆ ಬಹಳ ಗೌರವದಿಂದ ನಡ್ಕೋತಾನೆ. ನೀವು ಆಶ್ಚರ್ಯ ಪಡುವಷ್ಟು ಮಟ್ಟಿಗೆ ಬದಲಾಗ್ತಾನೆ. ನಾನಿನ್ನು ಬರ್ತೀನಿ. ಸೂರ್ಯನ ಸಮಸ್ಯೆಗೆ ಅವಧಾನಿಗಳು ಪರಿಹಾರ ಹೇಳಿದ್ರು. ಆದ್ರೆ ಈ ಬ್ರಹ್ಮೋತ್ಸವಕ್ಕೆ ಬರೋದಕ್ಕೆ ಸೂರ್ಯನ ಒಪ್ಸೋದು ಯಾರು? ನಿಂತ್ಕೊಳ್ಳಿ ಇಬ್ರು. ಏನೋ ನೀನ್ ಮಾಡಿದ್ದು? ನಾನೇನು ಮಾಡಿದೆ ಅಮ್ಮ? ಮಾವ ನಾನು ಸ್ವರ ನುಡಿಸು ಅಂದರು, ನುಡಿಸ್ದೆ. ಓ, ತಪ್ಪು ಮಾಡಿದ್ದು ಹೇಳ್ತಾ ಇದೀಯಾ? ತಿದ್ಕೋತೇನೆ ಬಿಡಮ್ಮ. ನಾದಸ್ವರ ನುಡ್ಸೋದು ತಪ್ಪಾದ್ರೆ ತಿದ್ಕೋಬಹುದು, ಆದ್ರೆ ಬದುಕಿನ ಶ್ರುತಿ ತಪ್ಪಿದ್ರೆ? ಹಿರಣ್ಮಯಿ ಅಣ್ಣನ ಕಾಲಕ್ಕೆ ಬೀಳ್ಬೇಕಾದ್ರೆ ನೀನ್ ಯಾಕೆ ಬೀಳಕೋದೆ? ಅದರಲ್ಲೇನು ತಪ್ಪು? ಇಬ್ರು ಮಾವನ ಶಿಷ್ಯಂದ್ರು, ಒಟ್ಟಿಗೆ ನುಡ್ಸಿದ್ವಿ, ಒಟ್ಟಿಗೆ ಆಶೀರ್ವಾದ ತಗೊಂಡ್ವಿ, ಅಷ್ಟೇ. ಆದ್ರೆ ನನಗೆ ನಿನ್ ಅಷ್ಟೇ ಕತೆ ಇಷ್ಟ ಆಗಿಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ತಾಯಿ ಮನ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೊಂಬಿಡು. ನಿನ್ನ ಕಾತ್ಯಾಯ ನೀನೇ ತಂದ್ಕೋಬೇಕು ಅಂತ ನೀನ್ ಚಡ್ಡಿ ಹಾಕ್ದಿರೋ ವಯಸ್ಸಲ್ಲೇ ನಾವೆಲ್ಲ ತೀರ್ಮಾನ ಮಾಡಿದೀವಿ. ನೀನ್ ನೋಡಿದ್ರೆ ಈ ಅನಾಥ ಹುಡುಗಿ ಜೊತೆ ಸೇರ್ಕೊಂಡು ಅಣ್ಣನ ಕಾಲಕ್ಕೆ ಒಳ್ಳೆ ದಂಪತಿ ತರ ಬಿದ್ರೆ ನಮ್ಗೆಲ್ಲ ಹೇಗಾಗ್ಬೇಕು ಹೇಳು? ಸುಮ್ಮನೆ ಹೋಗಮ್ಮ, ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ಬೇಡ. ಇನ್ಯಾವ ಹೊಸ ಆಸಕ್ತಿನೂ ನಿನ್ ಮನ್ಸಲ್ಲಿ ಚಿಗುರೋದ್ ಬೇಡ ಅಂತ ಎಚ್ಚರಿಸ್ತಾ ಇದ್ದೀನಿ. ಇದೇ ಕೊನೆ. ಇನ್ಮೇಲೆ ಇವಳ ಜೊತೆ ಅಣ್ಣನ ಕಾಲ್ಗಾಗ್ಲಿ ಬೇರೆ ಯಾರ ಕಾಲ್ಗಾದ್ರೂ ಬಿದ್ದಿದ್ ಗೊತ್ತಾದ್ರೆ ನಾನ್ ಸುಮ್ಮನೆ ಇರಲ್ಲ. ಏನ್ ನೋಡ್ತಾ ಇದ್ಯಾ? ಹೋಗೋ. ಲಕ್ಷ್ಮಿ, ನೀನು ಅವನು ಹೇಳಿದ್ನಲ್ಲ, ಇಬ್ರು ಒಟ್ಟಿಗೆ ಚಿಕ್ಕಂದಿಂದ ನಿಮ್ಮ ಅಣ್ಣನ ಹತ್ರ ನಾದಸ್ವರ ಅಭ್ಯಾಸ ಮಾಡಿರೋ ಶಿಷ್ಯರು. ಈಗ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಚೇರಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಒಟ್ಟಿಗೆ ಆಶೀರ್ವಾದ ತಗೊಂಡ್ರು. ಅದನ್ನ ಯಾಕೆ ತಪ್ಪಾಗಿ ನೋಡ್ತಿದ್ಯಾ ನೀನು?
ಹೆಣ್ಣು ಹೆತ್ತಿರೋ ನಿಮ್ಗಿರೋ ಧೈರ್ಯ ನನಗಿಲ್ಲ. ಅದಕ್ಕೆ ಕೊಡುಗ್ ಗಂಡನ್ ಕಟ್ಕೊಂಡು ತವ್ರಿಗೆ ಬಂದು ಸೇರಿದ್ದೀನಿ. ಹೇಗೋ ಅಣ್ಣನ ಆಸರೆಯಲ್ಲಿ ಉಸಿರಾಡ್ತಾ ಇದ್ದೀನಿ. ನಿಮ್ಮ ಮಗಳನ್ನ ನನ್ನ ಮಗನ ತಂದ್ಕೊಂಡ್ರೆ ತವರಿನ ಆಸೆ ಸದಾ ಇರುತ್ತೆ ಅಂತ ಎಲ್ಲೋ ಒಂದು ಕಡೆ ಧೈರ್ಯ. ಆದರೆ ಈ ನನ್ನ ನಾಲಾಯಕ್ ಮಗ ಎಲ್ಲಿ ನನ್ನ ಆಸೆನ ಹುಸಿ ಮಾಡ್ಬಿಡ್ತಾನೋ ಅಂತ ಭಯ ಒಂದು ಕಡೆ. ನನಗೂ ಭಯ ಶುರು ಆಗಿದೆ ಅತ್ತೆ. ನಿನ್ನೆ ಶಿವು ಹತ್ರ ಮೈಸೂರಿಂದ ಬಳೆ ತರಿಸ್ಕೊಂಡಿದ್ದಾಳೆ ಇವಳು. ಇನ್ನು ಮುಂದೆ ನನ್ನ ಮಗ ನಿನಗೇನಾದರೂ ಕೊಟ್ಟ ಅಂತ ಗೊತ್ತಾದರೆ ನಿನ್ನ ಕತೆ ಅಷ್ಟೇ. ಏನು ಮಾವ ಸೊಸೆ ಇಬ್ರು ಒಟ್ಟಿಗೆ ಬಂದಿದ್ದೀರಾ? ನಿನ್ನೆ ನಾನು ಮಾಡಿದ್ದಕ್ಕೆ ಸಾರಿ ಕೇಳ್ಸಕ್ಕ? ನಾನು ಕೇಳಲ್ಲ. ಕೇಳಿದ್ರೆ ನಾನು ಮಾಡಿದ ರಾಂಗ್ ಅಂತ ನಾನೇ ಒಪ್ಕೊಂಡಂಗಾಗತ್ತೆ. ಸಾರಿ ಕೇಳೋ ಅಗತ್ಯ ಇಲ್ಲ. ನನ್ನ ಕೈ ಬೆರಳು ಹಿಡ್ಕೊಂಡು ಆಡಿ ಬೆಳೆದ ಮೊಮ್ಮಗ ನೀನು. ನಾವು ನಿನ್ನನ್ನು ಬೆಳೆಸಿದ ರೀತಿಯಲ್ಲೇ ತಪ್ಪಾಗೋಗಿದೆ. ನಿನ್ನನ್ನು ಸರಿ ಮಾಡೋ ಪ್ರಯತ್ನದಲ್ಲಿ ನಾನು ನಿನ್ನನ್ನು ಅಂದು ಆಡಿದ್ದೀನಿ. ನಿನ್ನ ಮಾತನ್ನು ನಾನು ಆಗಲೇ ಮರ್ತುಬಿಟ್ಟೆ. ಮತ್ತು ಈಗ ಯಾಕೆ ಇಲ್ಲಿ ಇನ್ನೇನು ಡಿಮ್ಯಾಂಡ್ ಇದೆ? ದೇವ್ರ ಹತ್ರ ಕೋರಿಕೆ ಇದೆ ನಮಗೆ, ಅಷ್ಟೇ. ನಿನಗೆ ಒಳ್ಳೇದಾಗಬೇಕು, ಈ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ. ಅದಕ್ಕೆ ನಾನೇನು ಮಾಡಲಿ? ನಮ್ಮ ಜೊತೆ ಬರಬೇಕು ಕಣ ಸೂರ್ಯ. ಎಲ್ಲಿಗೆ? ಕೈವಲ್ಲಪುರ ಊರಿಗೆ, ಅಲ್ಲಿನ ಮೂಕಾಂಬಿಕಾ ದೇವಸ್ಥಾನಕ್ಕೆ. ಯಾಕಮ್ಮ, ನಿಮ್ಮ ಮನೇಲಿ ಗುಡಿ ಕಟ್ಟಿ ಪೂಜೆ ಮಾಡ್ತಿರೋ ಅಮ್ಮನವ್ರ ಮೇಲೆ ನಿಮಗೆ ನಂಬಿಕೆ ಹೊರಟೋಯ್ತಾ? ಇಂಥ ಮಾತಾಡಿ ನಮ್ಮ ಮನ್ಸಿಗೆ ನೋವು ಕೊಡಬೇಡ್ವೋ? ಊರಿನ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೆಯೋದಿದೆ. ಕುಟುಂಬ ಸಮೇತರಾಗಿ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಇನ್ವಿಟೇಷನ್ ಕಾರ್ಡು. ನಾನು ಯಾವ ಬ್ರಹ್ಮೋತ್ಸವಕ್ಕೂ ಬರೋದಿಲ್ಲ. ನೀವೇ ಹೋಗಿ ಮುಗಿಸ್ಕೊಂಬನ್ನಿ. ಕುಟುಂಬ ಸಮೇತರಾಗಿ ಅಂತ ಹೇಳಿರೋದು. ನೀನಿಲ್ಲದೆ ಕುಟುಂಬ ಪೂರ್ತಿ ಆಗಲ್ಲಪ್ಪ. ಐ ಆಮ್ ಸಾರಿ, ನಾನು ಬರಲ್ಲ. ಸೂರ್ಯ, ಪ್ಲೀಸ್ ಅಮ್ಮ. ಲಕ್ಷ್ಮಿ ಅತ್ತಿಗೆ ಮನೇಲಿ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಅವ್ರ ಮಾತನ್ನ ಮನ್ಸಿಗೆ ತಗೋಬೇಡ ಹಿರಣ್ಮಯಿ. ಆ ಕುಡುಕ ಗಂಡನ ಜೊತೆ ಹೇಗೆ ಆ ಅಮ್ಮನ ಮಾತು ಮನಸ್ಸು ಹೊರಟಾಗ್ಬಿಟ್ಟಿದೆ. ಸೋದರತೆ ಜೊತೆ ಸೇರಿಕೊಂಡು ನಮ್ಮ ಕಾತಿಯ ನೀನು ಅದೇ ಬುದ್ಧಿ ಕಲಿತಾ ಇದ್ದಾಳೆ. ಅಪ್ಪಾಜಿ ಬೀದಿಲಿಂದ ನನ್ನ ಕರ್ಕೊಂಬಂದು
ಮನೇಲಿ ಆಶ್ರಯ ಕೊಟ್ಟರು, ಮಗಳ ಸ್ಥಾನ ಕೊಟ್ಟರು. ಹಾಗಂತ ನಾನು ಯಾವತ್ತೂ ಮಗಳ ಹಕ್ಕು ಚಲಾಯಿಸಿಲ್ಲ. ಯಾಕೆ ಅಂದರೆ ಆಶ್ರಯ ಸಿಕ್ಕ ಮಾತ್ರಕ್ಕೆ ನನ್ನ ಅಸ್ತಿತ್ವ ಬದಲಾಗಲ್ಲ ಅನ್ನೋ ಸತ್ಯ ಗೊತ್ತು ನನಗೆ. ಚಿಕ್ಕವಳಿದ್ದಾಗಿಂದ ಬೈದಲ್ಲೇ ಬದುಕ್ತೋಳು ನಾನು. ನನ್ನಿಂದ ಯಾರಿಗೂ ನೋವು ಆಗಬಾರ್ದು. ಅಕಡೆ ತೋರಿಸ್ದೇ ಇದ್ರೂ ಪರವಾಗಿಲ್ಲ, ನನ್ನ ಬಗ್ಗೆ ಯಾರ ಮನಸ್ಸಲ್ಲೂ ತಿರಸ್ಕಾರ ಹುಟ್ಟಬಾರ್ದು ಅಂತ ಪ್ರಯತ್ನ ಪಟ್ಟೋಳು ನಾನು. ಆದರೂ ಯಾಕೋ ಲಕ್ಷ್ಮಿ ಅತ್ತೆಗೆ, ಕಾತ್ಯಾಯನಿಗೆ ಮನಸ್ಸಲ್ಲಿ ನನ್ನ ಬಗ್ಗೆ ಕಹಿ. ಕೆಲವರು ಏನು ಸಾಧಿಸ್ದೇ ಇದ್ದರೂ ಸುಮ್ಮನೆ ಮಾತಾಡೋಕ್ಕೆ ಅಂತಲೇ ಇರ್ತಾರಮ್ಮ. ಈಗ ನನ್ನ ವಿಷಯನೇ ತಗೋ. ನನ್ನ ಪಾಡಿಗೆ ನನ್ನ ಭಾವನ ಜೊತೆ ಕಚೇರಿ ಮಾಡಿಕೊಂಡು ಕಾಲ ಕಳೀತಾ ಇದ್ದೀನಿ. ಇದರಲ್ಲಿ ಯಾರಿಗೆ ಏನು ನಷ್ಟ ಹೇಳು? ಆದರೂ ಊರವರೆಲ್ಲರೂ, ಕೆಲವರು ಸ್ವಂತದವ್ರು ಕೂಡ ನಂಗೆ 40 ಮದುವೆ ಆಗಿಲ್ಲ, ಉಂಡಾಡಿ ಗುಂಡ ಅಂತ ತಮಾಷೆ ಮಾಡ್ತಾರೆ. ಏನು ಮಾಡೋಕ್ಕಾಗತ್ತೆ? ಜನರ ಮಾತಿಗೆ ಕ್ಯಾರೆ ಅನ್ನಬಾರ್ದು. ಅರ್ಥ ಆಗುತ್ತೆ. ನನಗೂ ಯಾವಾಗಲೂ ಹಲ್ ಕಚ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಮನಸ್ಸಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಆಚೆ ಮಡಿಕೆಲಿರೋ ನೀರಿನ ಥರ ತಣ್ಣಗೆ ಮಾತಾಡ್ತಾ ಇರ್ತೀನಿ. ಅಳಲ್ಲ. ಯಾಕಂದರೆ ಆ ಭಗವಂತ ನಮಗೆ ಜೀವ ಕೊಟ್ಟಿರೋದು ಅಳ್ತಾ ಅಳ್ತಾ ಸಾಯೋದಕ್ಕಲ್ಲ, ನಗ್ತಾ ನಗಿಸ್ತಾ ಬದುಕೋದಕ್ಕೆ. ಹಾಗೆ ನೀನು ಯಾರು ಏನಂದ್ರೂ ಕಿವಿಗೆ ಹಾಕ್ಕೊಳ್ದೆ ನಗ್ನಗ್ತಾ ಇದ್ಬಿಡ್ಬೇಕು. ತಾಯಿ ಮೂಕಾಂಬಿಕೆ ಸಂಗೀತದಿಂದ ಜಗತ್ತನ್ನೇ ಕಟ್ಟಾಕೋ ಶಕ್ತಿ ಕೊಟ್ಟಿದ್ದಾಳೆ ನಿನಗೆ. ಸಣ್ಣ ಸಣ್ಣ ಮಾತಿಗೆ ಕಣ್ಣೀರು ಹಾಕದೆ ನಗ್ನಗ್ತಾ ಇರೋದಕ್ಕೆ ಇಷ್ಟೇ ಕಾರಣ ಸಾಲ್ದ? ನಾನು ಸ್ವಲ್ಪ ಕಾಡ್ ಕಡೆ ಹೋಗಿ ಬರ್ತೀನಿ ಮಾವ. ಯಾಕೆ? ನಾನು ಇಷ್ಟು ಹೇಳಿದ ಮೇಲೂ ಮನೆ ಬಿಟ್ಟು ಕಾಡು ಸೇರೋ ನಿರ್ಧಾರ ಮಾಡಿದ್ಯಾ? ಮನೆ ಬಿಟ್ಟು ಹೋಗ್ತಾ ಇಲ್ಲ. ಗಣೇಶನ್ ನೋಡಿ ತುಂಬ ದಿನ ಆಯಿತು. ಹೋಗೋಣ, ಮಾತಾಡ್ಸ್ಕೊಂಡು ಬರ್ತೀನಿ. ಹಾಲ್ ಚೆಲ್ಲಿರೋ ಈ ಮೆಟ್ಲುಗಳನ್ನ ಸ್ವಚ್ಛ ಮಾಡೋದು ಯಾರು? ಅವ್ರಿಗೊಂದು ಪೊರ್ಕೆ ಕೊಡಿ. ಒಂದು ಬಕೆಟ್ ನೀರು ಕೊಡಿ. ಕೆಲಸ ಶುರು ಮಾಡಿ. ನಾದಸ್ವರ ಚಕ್ರವರ್ತಿ ವರದರಾಜವರ ಶಿಷ್ಯೆ ಹಿರಣ್ಮಯಿ ಅವರಿಂದ ಸಂಗೀತ ಕಚೇರಿ.